ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲ್ ಹಕ್ಕಿಯಾಗಿರೋ ದರ್ಶನ್ಗೆ ತಾಯಿ ಹಾಗೆ ಪತ್ನಿ ಪುತ್ರ ಎಲ್ಲರೂ ಬಂದರು, ಭೇಟಿಯಾದರು, ಸಾಂತ್ವನ ಹೇಳಿದ್ರು. ಅವ್ರು ಬಂದು ಹೋದ್ಮೇಲೆ ಸ್ವಲ್ಪ ಬೂಸ್ಟರ್ ಡೋಸ್ ಸಿಕ್ಕಂತಾಗಿದೆಯಂತೆ ದರ್ಶನ್ ಅವರಿಗೆ. ಕಂಬಿಗಳ ಹಿಂದಿದ್ರು ಕೂಡ ಸ್ವಲ್ಪ ಕೂಲ್ ಆಗಿದ್ದಾರೆ ಕುಟುಂಬಸ್ಥರು. ಧೈರ್ಯ ತುಂಬಿ ಹೋದ ಮೇಲೆ ದರ್ಶನ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಾಕಷ್ಟು ನೋವಿನಲ್ಲಿದ್ರು. ನೋವಿಗೆ ಆತನ ತಾಯಿ ಮತ್ತು ಪತ್ನಿ ಸ್ಪಂದಿಸಿದ್ದಾರೆ. ಹೀಗಾಗಿ ಜೈಲಿನಲ್ಲಿ ದಿನ ಕಳೆದಂತೆಲ್ಲ ದರ್ಶನ್ ಮನ ಪರಿವರ್ತನೆ ಆಗ್ತಾ ಇದೆಯಂತೆ. ಆಧ್ಯಾತ್ಮದತ್ತ ಒಲವು, ಧ್ಯಾನ ಮಾಡ್ತಿದ್ದಾರೆ, ಇತ್ಯಾದಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಗಾದರೆ ಯಾವ ರೀತಿ ಕೂಲ್ ಆಗ್ತಿದ್ದಾರೆ ದರ್ಶನ್, ಅಲ್ಲಿಂದ ಸಿಗ್ತಿರುವ ಮಾಹಿತಿಗಳೇನು ಗಮನಿಸೋಣ. ಕಂಬಿಗಳ ಹಿಂದೆ ಸದ್ಯಕ್ಕೆ ಇರುವ ಕಾಟೇರ ಸದ್ಯಕ್ಕೆ ಕೂಲ್ ಆಗಿದ್ದಾರೆ ಅನ್ನೋ ಮಾಹಿತಿ. ಅವರ ಕುಟುಂಬಸ್ಥರು ಬಂದು ಭೇಟಿ ಮಾಡಿ ಹೋದ್ರು, ಧೈರ್ಯ ಹೇಳಿದ್ರು. ದರ್ಶನ್ಗೆ ತಾಯಿ ಪತ್ನಿ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಜೈಲಿನಲ್ಲಿ ತಾಯಿ ಹಾಗೆ ಪತ್ನಿ ಮಗನ ಮಾತು ಕೇಳಿದ ನಂತರದಲ್ಲಿ ದರ್ಶನ್ ಕೊಂಚ ನಿರಾಳರಾಗಿದ್ದಾರೆ. ತಾಯಿ ಮೀನಾ ಮುಂದೆ ಕಣ್ಣೀರು ಹಾಕಿದ್ರು ದರ್ಶನ್. ಹಲವು ವರ್ಷಗಳ ನಂತರ ಮಗನನ್ನ ಭೇಟಿಯಾಗಿದ್ರು ತಾಯಿ. ಭೇಟಿಯಾದ ಸಂದರ್ಭದಲ್ಲಿ ಒಂದಷ್ಟು ಸಾಂತ್ವನದ ಮಾತುಗಳನ್ನ ಕೂಡ ಆಡಿದ್ದಾರೆ ಮೀನಾ ಅವರು. ದರ್ಶನ್ಗೆ ಇಷ್ಟವಾದ ಜರ್ಕಿನ್ ಅನ್ನ ಅವ್ರ ಮಗ ವಿನೀಶ್ ತಂದ್ಕೊಟ್ಟು ಹೋದ್ರು ಅನ್ನೋ ಮಾಹಿತಿ ಕೂಡ ಇದೆ. ಹೀಗೆ ಕುಟುಂಬಸ್ಥರೆಲ್ಲರೂ ಕೂಡ ಬಂದು ಹೋದ ಮೇಲೆ ಸ್ವಲ್ಪ ಶಾಂತ ಚಿತ್ತರಾಗಿದ್ದಾರೆ ದರ್ಶನ್ ಅವರು. ಒಂದಷ್ಟು ಧ್ಯಾನ ಮಾಡೋದು, ಹಾಗೆ ಪುಸ್ತಕಗಳನ್ನು ಜೈಲಿನ ಲೈಬ್ರರಿಯಿಂದ ತರಿಸ್ಕೊಂಡು ಓದೋದು, ಈ ರೀತಿ ಕಾಲ ಕಳೀತಿದ್ದಾರಂತೆ. ಅತಿ ಹೆಚ್ಚಾಗಿ ದರ್ಶನ್ ಹಾಗೆ ವಿನೀಶ್ ನಡುವೆ ಬಾಂಧವ್ಯ ಇದೆ ಮಗನ ಜೊತೆಯಲ್ಲಿ. ಜೈಲಿನಲ್ಲಿ ವಿನೀಶನ್ನ ತಬ್ಬಿ ಮುದ್ದಾಡಿದ್ರಂತೆ ಮಗ ಹೋದ ಸಂದರ್ಭದಲ್ಲಿ ದರ್ಶನ್. ಒಂದು ಕಡೆ ದರ್ಶನ್ ಅವರು ಕೂಲ್ ಆಗಿ ಸಮಯವನ್ನು ಕಳೀತಾ ಇದ್ರೆ, ಇತ್ತ ಪವಿತ್ರ ಗೌಡಗೆ ಆತಂಕ ಶುರುವಾಗಿದೆ. ಯಾವ ವಿಚಾರಕ್ಕೆ ಗಮನಿಸ್ತಾ ಹೋಗೋಣ. ಪವಿತ್ರ ಗೌಡಗೋಸ್ಕರ ಜೈಲು ಸೇರಿದ್ದಾರೆ ದರ್ಶನ್. ಅವರಿಗೆ ರೇಣುಕಾಸ್ವಾಮಿ ಅಸಭ್ಯವಾಗಿ ಮೆಸೇಜ್ ಕಳಿಸಿದ್ರು. ಅದಾದ ನಂತರದಲ್ಲಿ ಪವಿತ್ರ ಗೌಡ ಮುನಿಸ್ಕೊಂಡಿದ್ರು. ಅವರ ಮುನಿಸಿಗೆ ಮದ್ದರಿಯುವ ಸಲುವಾಗಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಲಾಯಿತು, ಇತ್ಯಾದಿ. ಅದಾದ ನಂತರದಲ್ಲಿ ಕೊಲೆ ಆರೋಪ ಹೊತ್ತು ಜೈಲಿಗೆ. ಆದರೆ ಈಗ ಅದೇ ಗೆಳತಿಯಿಂದ ಅಂತರವನ್ನ ಕಾಯ್ದುಕೊಂಡಂತಿದೆ ದರ್ಶನ್. ದಿನದಿಂದ ದಿನಕ್ಕೆ ಪತ್ನಿ ವಿಜಯಲಕ್ಷ್ಮಿ ಹತ್ತಿರವಾಗ್ತಿದ್ದಾರೆ. ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸಲಿಕ್ಕೆ ವಿಜಯಲಕ್ಷ್ಮಿ ಅವರು ಪಡ್ತಿರುವ ಶ್ರಮ, ತಾಯಿಯನ್ನು ಕರ್ಕೊಂಡು ಬಂದಿದ್ದು, ಮಗನನ್ನು ಕರ್ಕೊಂಡು ಬಂದಿದ್ದು, ಧೈರ್ಯ ಹೇಳಿದ್ದು, ಇದೆಲ್ಲವನ್ನ ಗಮನಿಸಿದ ನಂತರದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ನಡುವೆ ಇದ್ದ ಬಿರುಕು ಇದೀಗ ಶಮನ ಆಗಿ ಮತ್ತೆ ಹತ್ತಿರವಾಗ್ತಿದ್ದಾರೆ ವಿಜಯಲಕ್ಷ್ಮಿ. ಕಷ್ಟದ ಸಮಯದಲ್ಲಿ ಪತಿಗೆ ಧೈರ್ಯ ಹೇಳ್ತಾ ಇದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ನಡುವೆ ಈ ಬಾಂಧವ್ಯ ಹೆಚ್ಚಾಗ್ತಿರುವ ಸುದ್ದಿ ಕೇಳಿ ಪವಿತ್ರ ಗೌಡ ಆತಂಕಕ್ಕೆ ಒಳಗಾಗಿದ್ದಾರೆ. ಪತಿ ಪತ್ನಿ ಒಂದಾದ್ರೆ ಪವಿತ್ರ ಗೌಡ ಆಬ್ವಿಯಸ್ಲಿ ದೂರ ಆಗ್ತಾರೆ. ದರ್ಶನ್ ಎಲ್ಲಿ ಕೈ ತಪ್ಪು ಹೋಗ್ತಾರೋ ಅನ್ನೋ ಭಯ ಪವಿತ್ರ ಗೌಡಗಂತೆ. ಅವರನ್ನ ಭೇಟಿ ಆಗ್ಲಿಕ್ಕೆ ಬಂದ ಕೆಲ ಗೆಳತಿಯರ ಜೊತೆಯಲ್ಲಿ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಅಂತ ಹೇಳಿ ಮೂಲಗಳ ಮಾಹಿತಿ. ದರ್ಶನ್ ವಿಜಯಲಕ್ಷ್ಮಿ ವಿಚಾರದಲ್ಲಿ ಪವಿತ್ರ ಗೌಡಗೆ ಇದೀಗ ಭಯ, ಆತಂಕ ಇದೆಲ್ಲವೂ ಕೂಡ ಶುರುವಾಗಿದೆ ಅನ್ನೋ ಮಾಹಿತಿ ಇದೆ. ಇದೆಲ್ಲದರ ನಡುವೆ ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಇವತ್ತು ಬಾಮಾ ಹರೀಶ್ ಅವರನ್ನ ಮಾತನಾಡಿಸಿದ್ರು ದರ್ಶನ್ ಅವರ ವಿಚಾರಕ್ಕೇನೆ ಸಂಬಂಧಪಟ್ಟಂತೆ. ಆ ಸಂದರ್ಭದಲ್ಲಿ ಹಿಂದೇನೆ 2005 ಸಂದರ್ಭದಲ್ಲೇನೆ ರಾಜಕೀಯಕ್ಕೆ ಬರುವ ಆಫರ್ ದರ್ಶನ್ಗೆ ಹೋಗಿತ್ತು ಅನ್ನೋ ವಿಚಾರವನ್ನ ಬಾಮಾ ಹರೀಶ್ ಹಂಚಿಕೊಂಡಿದ್ದಾರೆ. 2005 ರಾಜಕೀಯ ಪ್ರವೇಶಕ್ಕೇನೆ ಬಿಗ್ ಆಫರ್ ಕೊಡಲಾಗಿತ್ತಂತೆ ದರ್ಶನ್ ಅವರಿಗೆ. JDS ಟಿಕೆಟ್ ನೀಡೋಕೆ ದೇವೇಗೌಡರೇನೆ ನಿರ್ಧಾರ ಮಾಡಿದ್ರಂತೆ. ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡುವಂತೆ ದರ್ಶನ್ ಅವರಿಗೆ ಸೂಚನೆ ನೀಡಲಾಗಿತ್ತು. ಆದರೆ ದೇವೇಗೌಡರ ಈ ಆಫರ್ ಬಗ್ಗೆ ದರ್ಶನ್ಗೆ ಅಚ್ಚರಿಯ ಜೊತೆಗೆ ಸಣ್ಣ ಆತಂಕ ಕೂಡ. ಹೀಗಾಗಿ ಈಗಲೇನೆ ರಾಜಕೀಯ ಬೇಡ, ಚಿತ್ರರಂಗದಲ್ಲಿ ಇನ್ನೂ ಸಾಕಷ್ಟು ನಾನು ಎತ್ತರಕ್ಕೆ ಬೆಳೆಯೋದಿದೆ, ಚಿತ್ರಗಳನ್ನು ಮಾಡೋಕಿದೆ, ಹೀಗಾಗಿ ರಾಜಕೀಯ ಬೇಡ ಅಂತ ಹೇಳಿ ಆಗ ಕೊಟ್ಟ ಆಫರನ್ನು ರಿಜೆಕ್ಟ್ ಮಾಡಿ ರಾಜಕೀಯದಿಂದ ಅಂತರವನ್ನು ಕಾಯ್ದುಕೊಂಡಿದ್ರು ದರ್ಶನ್ ಅಂತ ಹೇಳಿ ಬಾಮಾ ಹರೀಶ್ ಮಾತನಾಡಿದ್ದಾರೆ. ನಾನು 2005 ಲೋಕಸಭಾ ಎಲೆಕ್ಷನ್ ಆಯಿತು. ಆವಾಗ ನಮ್ಮ ಸನ್ಮಾನ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕುಮಾರಣ್ಣ ಅವರು ನನಗೆ ಫೋನ್ ಮಾಡಿದರು. ಕುಮಾರಣ್ಣ ಅವರು ಮನುಷ್ಯ ಬಾ ಮಾತಾಡಬೇಕು ಅಂತೇಳಿ ನಾನು ದೇವೇಗೌಡರ ಮನೆಗೆ ಹೋಗಿದ್ದೆ. ಹೋದಾಗ ಕುಮಾರಣ್ಣ ಮತ್ತು ದೇವೇಗೌಡರು ಹೇಳಿದ್ರು, ಈ ಥರ ಹಿಂಗೆ ದರ್ಶನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋಕ್ಕೆ ಹೇಳು, ಮಾಡಿದ್ರೆ ಖಂಡಿತ ಅವ್ನು ಬರಲಿ, ನಾಮಿನೇಷನ್ ಮಾಡಲಿ, ಎಲೆಕ್ಷನ್ ಕ್ಯಾಂಪೇನಿಂಗ್ ಮಾಡಲಿ, ನೀನೆಲ್ಲ ಇರ್ತೀನಿ ನೋಡ್ಕೊತೀಯ, ಬಟ್ ಇದು ಮಿಕ್ಕಿದ್ದು ಏನಿದೆ ಫಂಡಿಂಗ್, ಎಲೆಕ್ಷನ್ ಖರ್ಚು ಮತ್ತು ಪ್ರತಿಯೊಂದು ನಾನು ಮಾಡ್ತೀನಿ. ಒಬ್ಬ ಬಡ ಹುಡುಗನ ಅಂದರೆ ನಮಗೊಂದು ಆಸೆ ಏನಂದರೆ ಅಲ್ಲಿ
ಒಬ್ಬ ಇವಾಗ ತಾನು ಹುಟ್ಟಿರ್ತಕ್ಕ ಕಲಾವಿದ ಒಬ್ಬ ಸಾಮಾನ್ಯ ವ್ಯಕ್ತಿನ ಅಲ್ಲಿ ಲೋಕಸಭಾ ಮೆಂಬರ್ ಮಾಡಬೇಕು ಅನ್ನೋದು ನನ್ನ ಹತ್ರ ಹೇಳಿದರು ಸರ್. ದೇವೇಗೌಡರು ಕುಮಾರಣ್ಣ ಹೇಳಿದರು. ನಾನು 2005 ಲೋಕಸಭಾ ಎಲೆಕ್ಷನ್ ಆಯಿತು. ಆವಾಗ ನಮ್ಮ ಮಾಜಿ ಪ್ರಧಾನಿ ಅಂತ ದೇವೇಗೌಡರು ಮತ್ತು ಕುಮಾರಣ್ಣ ಅವರು ನನಗೆ ಫೋನ್ ಮಾಡಿದರು. ಕುಮಾರಣ್ಣ ಅವರು ಮನುಷ್ಯ ಬಾ ಮಾತಾಡಬೇಕು ಅಂತೇಳಿ ನಾನು ದೇವೇಗೌಡರ ಮನೆಗೆ ಹೋಗಿದ್ದೆ. ಹೋದಾಗ ಕುಮಾರಣ್ಣ ಮತ್ತು ದೇವೇಗೌಡರು ಹೇಳಿದ್ರು, ಈ ಥರ ಹಿಂಗೆ ದರ್ಶನ್ ಚಿಕ್ಕಬಳ್ಳಾಪುರ ಲೋಕಸಭಾ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋಕ್ಕೆ ಹೇಳು, ಮಾಡಿದ್ರೆ ಖಂಡಿತ ಅವ್ನು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ವೇದಿಕೆ ಇದು ಫೋಟೋ ಎಲ್ರದ್ದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.